ಇವತ್ತು ನೀವು ಖಂಡಿತವಾಗ್ಲೂ ಹಾಡ್ತೀರಾ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಅಂತ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ-ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಇವತ್ತು ರೆಡ್ ಹಾಕೊಂಡಿದೀನಿ. ನಮ್ ಜೊತೆಗೆ ಸುಧಾ ಬರ್ಗೂರು, ನಿಮ್ಮನೆ ಮಗಳು. ನಾನು ಹಳದಿ ಮತ್ತು ಕಪ್ಪು ಬಣ್ಣದಲ್ಲಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತು ಬಹಳ ಸ್ಪೆಷಲ್ ಆದ ವ್ಯಕ್ತಿ ಸುಧಾ ಬರ್ಗೂರ್ ಅವರ ಬೆಟರ್ ಹಾಫ್ ಪ್ರಕಾಶ್ ಬರ್ಗೂರ್ ಬರ್ತಾ ಇದ್ದಾರೆ. ಜಯಪ್ರಕಾಶ್ ಬರ್ಗೂರ್. ಜೈ ಆಂಜನೇಯ ತರ ಜಯಪ್ರಕಾಶ್ ಇವರು. ಆಂಜನೇಯ ನಮ್ಮ ಮಂದೇವ್ರಮ್ಮ. ನೋಡಿದ್ರ ಎಂತ ಕನೆಕ್ಟ್ ಸಿಕ್ಕಿದೆ ವಾರೇವಾ. ಸೊ ವೆಲ್ಕಮ್ ಮಾಡೋಣ. ಸೊ ಲೆಟ್ಸ್ ಪುಟ್ ಅವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಪ್ರಕಾಶ್. ಪ್ರಕಾಶ್ ಬನ್ನಿ. ನೋಡಿ, ನಾವು ಕರೆದ್ರೆ ಬರ್ಲಿಲ್ಲ. ನಮಸ್ಕಾರ. ನಾವು ಕರೆದ್ರೆ ಬರ್ಲಿಲ್ಲ, ಪ್ರಕಾಶ್ ಬನ್ನಿ ಅಂತ ಅಲ್ಲಿಂದ ವಾಯ್ಸ್ ಬಂದಿದ ತಕ್ಷಣ. ಅಲ್ಲ, ಅದು ಯಾವಾಗ್ಲೂ ಕೇಳಿಸ್ಬೇಕಲ್ಲ, ಅದು ಒರಿಜಿನಲ್ ವಾಯ್ಸ್ ಕೇಳಿಸಿದ ತಕ್ಷಣ ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಮಾಡ್ಕೊಂಡು ಬರ್ಬೇಕಲ್ವಾ. 27 ವರ್ಷ ಆಯ್ತು ಕಟ್ಕೊಂಡು ಪ್ರಕಾಶ್ ಅನ್ನೋದು ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ. ವೆಲ್ಕಮ್ ವೆಲ್ಕಮ್ ಬನ್ನಿ. ವೆಲ್ಕಮ್ ಪ್ರಕಾಶ್. ಕೊಡಿ ನಂಗೂ ಕೈ. ಬರೀ ಹುಡುಗಿಗೆ ಕೈ ಹೊಡಿಬೇಕೇನು? ಸುಧಾ ಬೇಕು ಅಂದ್ರೆ ನನಗ್ ಕೈ ಕೊಡ್ತಾರೆ, ನಿಮಗ್ ಕೈ ಕೊಡಲ್ಲ. ನೀವು ಧರ್ಮ ಪತ್ನಿ. ಕೈ ಹೊಡಿತಾ ಇದಾರೆ, ಕೊಡೋದು ಹಂಗೆ ಹಂಗ ಕತೆ. ಸರಿ, ಆ ಕಡೆ ಅಂಟ್ಕೊಂಡಿದ್ ಸಾಕು, ಸ್ವಲ್ಪ ಈ ಕಡೆ ಬನ್ನಿ. ಆಯ್ತು ಆಯ್ತು ಮೇಡಮ್, ಇದ್ದೇ ಇರುತ್ತಲ್ಲ ಅದು ಅಲ್ವಾ. ಸೊ ಹೇಳಿ ಪ್ರಕಾಶ್, ಇವತ್ತು ಏನ್ ಸ್ಪೆಷಲ್ ಆಗಿ ಮಾಡ್ತಾ ಇದ್ರಾ? ಕೈ ರುಚಿ ಯಾವ್ದ್ರಲ್ಲಿ ತೋರಿಸ್ತಾ ಇದೀರಾ? ಇವತ್ತು ಬಹಳ ಸ್ಪೆಷಲ್ ಅಂದ್ರೆ ನೀವ್ಯಾರು ಕೇಳಿರಲ್ಲ ಅಂತ ಕಾಣಿಸುತ್ತೆ. ಓಕೆ. ವಿಳೆದೆಲೆ ಬಾತ್ ಅಂತ. ಈ ವಿಳ್ಳೆದೆಲೆ ಯೂಶಲಿ ಚೆನ್ನಾಗಿ ತಿಂದು ಅರಗಿಸ್ಕೊಳಕ್ ತಿಂತಾರೆ, ಅದನ್ನೇ ತಿಂದು ಅರಗಿಸ್ಕೋಬೇಕಾ ಇವಾಗ? ಹೌದು ಹೌದು, ಯಾಕಂದ್ರೆ ಅದು ವಿಳೆದೆಲೆ ಬರೀ ಅರಗಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ಬಹಳ ಒಳ್ಳೇದು. ಯಾಕೆ ಇವತ್ತು ಅದನ್ನ ರಿಲೇಟ್ ಮಾಡ್ತಿದೀನಿ ಅಂತ ಹೇಳಿದ್ರೆ ಗೊತ್ತಲ್ಲ, ನಮ್ಮ ಧರ್ಮ ಪತ್ನಿಯವರು ಮಲೆನಾಡ್ ಕಡೆ ಹುಡುಗಿ. ಸಾಮಾನ್ಯವಾಗಿ ಮಲೆನಾಡಲ್ಲಿ ವರ್ಷದಲ್ಲಿ 9 ತಿಂಗಳು ಮಳೆ ಇರುತ್ತೆ. ಆ ಮಳೆ, ಚಳಿ ಇದನ್ನೆಲ್ಲ ತಡ್ಕೊಳಕ್ ಅಲ್ಲಿ ಜನ ವಿಳೆದೆಲೆನ ತುಂಬಾ ಉಪಯೋಗಿಸ್ತಾರೆ. ಅದು ಕವಳ ಅಂತಾರೆ, ಅಡಕೆಲೆ ಹಾಕೊಳ್ತಾರೆ. ಹಾಗೆ ಎಲ್ಲೆಲ್ಲಿ ಏನೇನು ಅಡಿಗೆ ಸಾಧನಗಳಾಗಿ ಬಳಸ್ಬೋದೋ ಅಲ್ಲೂ ಬಳಸ್ತಾರೆ. ಆದಷ್ಟು ವಿಳೆದೆಲೆ ಜೊತೆ ತಮ್ಮ ಬಹಳ ಆತ್ಮೀಯ ಸಂಬಂಧ ಇಟ್ಕೊಂಡಿರ್ತಾರೆ. ಹಾಗೆ ನಾನು ಒಬ್ಬ ಸ್ನೇಹಿತರ ಹತ್ರ ಕಲ್ತಿದ್ದಂತಹ ಒಂದು ವಿಳೆದೆಲೆ ಬಾತನ್ನ ನಿಮ್ಗೆ ಇವತ್ತು ಮಾಡಿ ತೋರ್ಸೋಣ ಅಂತ ಇದೀನಿ. ಸೊ ಈ ವಿಳ್ಳೆದೆಲೆ ಬಾತ್ಗೆ ಏನೇನೆಲ್ಲ ಬೇಕು, ಇಂಗ್ರೀಡಿಯೆಂಟ್ಸ್ ಒಂದ್ ರೌಂಡ್ ನೋಡೋಣ ಬನ್ನಿ. ಇವತ್ತು ನಾನು ಮಾಡ್ತಾ ಇರೋ ಬಾತ್ಗೆ ಮುಖ್ಯವಾಗಿ ಈ ದಾವತ್ ಬಾಸ್ಮತಿ ರೈಸ್ ಅಂತ. ಶಬಾಷ್. ನೀವು ಕೇಳಿರ್ಬೋದು, ಬಾಸ್ಮತಿ ರೈಸ್ ಬಹಳ ಘಮ 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 ಅಂತ ಇರುತ್ತೆ. ನಾವು ಮನೆಯಲ್ಲಿ ಪಲಾವ್ ಮಾಡಿದ್ರೆ ಅಥವಾ ಈ ತರದ ಬಾತ್ ಗೀತ್ ಮಾಡಿದ್ರೆ, ಇಡೀ 2 ರೋಡ್ ಇದೆ ನಮ್ಮ ಮನೆಯಲ್ಲಿ, ಕಾರ್ನರ್ ಸೈಟ್ ನಮ್ದು. ಅಲ್ಲಿ ಅಡಿಗೆ ಮನೆಯಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಅಕ್ಕಪಕ್ಕದವರೆಲ್ಲ ಬರ್ತಾರೆ. ಓ, ಇವತ್ತು ಇವ್ರ ಮನೇಲಿ ಏನೋ ಬಾತ್ ಮಾಡ್ತಾ ಇದ್ದಾರೆ. ಕಿಚನ್ ಕಿಟಕಿ ಮುಂದೆ ಹೋಗೋ ಹೆಂಗಸರೆಲ್ಲ ಇವಯ್ಯ ನೋಡ್ಕೊಂಡು ಅನ್ಕೊಂಡು ಒಂದ್ಸತಿ ಗೊತ್ತಿಲ್ಲೇ ರೋಡಲ್ಲಿ ಕೇಳಿದವ್ರಿಗೆಲ್ಲ ಕೊಟ್ಬಿಟ್ಟಿದೆ ಒಂದ್ಸರಿ ಬಾತ್ ಮಾಡಿ. ಇನ್ಕೆ ಗರ್ಮೆ ದಾವತ್ತೆ ಅಂತ ಎಲ್ರು ದಾವತ್ ಬಾಸ್ಮತಿ ರೈಸ್ ಟೇಸ್ಟ್ ಮಾಡಕ್ ಬರ್ತಾರಪ್ಪ. ಇದು ಬಾಸ್ಮತಿ ರೈಸ್, ಇದು ಚಕ್ಕೆ, ಇದು ಮೊಗ್ಗು, ಇದು ಅನಾನಸ್ ಹೂವು ಅಂತ, ಇದು ಏಲಕ್ಕಿ, ಇದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇದು ಪುದೀನ, ಇದು ನೋಡಿ ಸಣ್ಣಗೆ ಕಟ್ ಮಾಡಿರೋ ವಿಳೆದೆಲೆ. ಇದು ನೋಡಿ, ಆಮೇಲೆ ಬಟಾಣಿ, ಇದು ಬೇಯಿಸ್ಬೇಕಾ? ಬಟಾಣಿನ ಬೇಯಿಸಿದ್ರು ಆಗುತ್ತೆ, ಆಮೇಲೂ ಜಾಸ್ತಿ ಏನ್ ಬೇಯಿಸ್ಬೇಕಾಗಿಲ್ಲ. ಓಕೆ, ಆಮೇಲೆ ಬೇಯಿಸ್ಕೋಬಹುದು. ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಅಷ್ಟೇ. ಇದು ವಿಳ್ಳೆದೆಲೆ ಬಾತ್ ಬೇಕಾಗಿರೋದು. ಅದಕ್ಕೆ ಮುಂಚೆ ಬೇಕಾಗಿರುವಂತ ಒಂದು ಸ್ಮಾಲ್ ಒಗ್ಗರಣೆ ಹಾಕ್ಬೇಕು. ಅದಕ್ಕೆ ಎಣ್ಣೆ ನೋಡಿದ್ರೇನೆ ಗೊತ್ತಾಗುತ್ತೆ ಇದು ರಾಯ್ತಾಗೆ ಅಂತ. ಹೌದು, ರಾಯ್ತಾಗೆ. ಇದು ರಾಯ್ತಾ ಐಟಮ್. ಒಗ್ಗರಣೆಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ, ತುಪ್ಪ, ಸಾಸಿವೆ, ಕರ್ಬೇವಿನ ಸೊಪ್ಪು, ಜೀರಿಗೆ, ಉದ್ದಿನಬೇಳೆ, ನಿಂಬೆಹಣ್ಣು, ಕಡಲೆಬೇಳೆ, ಆಮೇಲೆ ಮೊಸರು, ರಾಯ್ತ. ಇಷ್ಟು ಐಟಮ್ ರೆಡಿ ಆಗಿ ಇಟ್ಕೋಬೇಕು. ಸೊ ಫಸ್ಟ್ ರಾಯ್ತಾ ಮಾಡ್ಕೊಳ್ಳೋಣ ಅಥವಾ ಬಾತ್? ಇಲ್ಲ, ಬಾತ್ ಮಾಡ್ಕೊಳ್ಳೋಣ ಮೇಡಮ್. ಕುಕ್ಕರ್ ಕೊಡಿ, ಕುಕ್ಕರ್ ಅಲ್ಲಿ ಮಾಡ್ಬೇಕು ಅದನ್ನ. ಸರಿ, ಓಕೆ, ಹಿಯರ್ ಇಟ್ ಇಸ್. ಹಚ್ಚು ಒಲೆ ಹಚ್ಚು. ಓ, ಆಗಲ್ಲ ಮೇಡಮ್, ಇಷ್ಟು ಹೇಳ್ಕೊಟ್ಟಿದೀನಿ. ಇಷ್ಟು ಹೇಳ್ಕೊಟ್ರು ಇನ್ನೂ ಹೇಳ್ಕೊಡ್ಬೇಕು. ನೋಡಿ, ಮೇಷ್ಟ್ರ ಸಾವಾಸ ಹಿಂಗೆ ಒಕ್ಕಣೆ ಬಿಡಲ್ಲ ಅವರು. ಏನೇ ಹೇಳಮ್ಮ ನೀನು, ಎಲ್ಲಿ, ಏನು, ಯಾವಾಗ, ಸಂದರ್ಭ ಸಹಿತ ವಿವರಿಸಿ. ಯೂಶಲಿ ಹೇಳ್ತಾರೆ ಒಬ್ರು ತುಂಬಾ ವೈಲೆಂಟ್ ಆಗಿದ್ರೆ ಇನ್ನೊಬ್ರು ಸೈಲೆಂಟ್ ಆಗಿರ್ತಾರೆ ಅಂತ. ಅದು ಖಂಡಿತವಾಗ್ಲೂ ತಪ್ಪು. ಸುಧಾ 4 ಮಾತಾಡಿದ್ರೆ ನಮ್ಮ ಪ್ರಕಾಶ್ 40 ಮಾತಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ. ಶುರು ಮಾಡೋಣ? ಮಾಡೋಣ ಬನ್ನಿ ಸರ್. ನೋಡಿ, ಮೊದಲಿಗೆ ನೋಡಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ತುಂಬಾ ಚೆನ್ನಾಗಿರುತ್ತೆ, ನನ್ನ ಬಹಳ ಫೇವರೇಟ್ ಆಯಿಲ್ ಇದು. 3 4 ಸಾಕು. ಪಂಚಮಂ ಕಾರ್ಯಸಿದ್ಧಿ ಅಂತಾರಲ್ಲ ಹಾಗೆ. ಓಕೆ, 5 ಟೀ ಸ್ಪೂನ್ ಎಣ್ಣೆ. ನೆಕ್ಸ್ಟ್ ಇದಾಗ್ಲಿ, ಸಾಸಿವೆ ಹಾಕ್ಬೇಕು. 2 ಸಾಸಿವೆ.
ಸುಮ್ನೆ ಹಂಗೆ ಸುಮ್ನೆ ಶೋಗೆ ಅಷ್ಟೇ ಒಂಚೂರು ಒಂದ್ ಜೀರಿಗೆ ಜೀರಿಗೆ ಅದು ಆದ್ಮೇಲೆ ಈಗ ಮೊದಲು ಚಕ್ಕೆ ಹಾಕೊಳ್ಳೋಣ. ಓಕೆ ಚಕ್ಕೆ ಇಲ್ಲ ಸರಿ ಚಕ್ಕೆ, ಇದು ಮೊಗ್ಗು, ಇದು ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು, ಅನಾನಸ್ ಹೂವು, ಅನಾನಸ್ ಹೂವು, ಒಂದೆರಡು ಏಲಕ್ಕಿ ಹಾಕೋಣ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಸೂಪರ್. ಆಮೇಲೆ 2 ಲವಂಗ ಹಾಕ್ಬೇಕು, ರುಚಿಗೆ 2 ಲವಂಗ. ನಾನು ಅದೇ ಅನ್ಕೊಂಡೆ ಇವ್ರೆಲ್ಲ ಬಾಚಿ ಕೊಡ್ತಾರೆ ಕರ್ಣನ್ ಹಂಗೆ. ಆಮೇಲೆ ಪುದೀನ, ಇದು ಬಹಳ ಟೇಸ್ಟ್, ಆಡೆಡ್ ಟೇಸ್ಟ್. ಇದು ಎಷ್ಟಾದ್ರೂ ಹಾಕಿ. ಎಸ್, ಪುದೀನ ಅಲ್ಲ, ಅದು ರುಚಿಗೆ ತಕ್ಕಷ್ಟೇ ಹಾಕ್ಬೇಕು, ಜಾಸ್ತಿನೂ ಹಾಕಿದ್ರೆ ಚೆನ್ನಾಗಿರಲ್ಲ. ಓಕೆ, ಆಮೇಲೆ ಹಾಕ್ತೀನಿ ಬಟಾಣಿ ಹಾಕೋಣ ಮೊದ್ಲು, ಯಾಕಂದ್ರೆ ಇದು ಸ್ವಲ್ಪ ಬೇಯ್ಬೇಕಲ್ವಾ. ಈರುಳ್ಳಿ ಹಾಕ್ತೇನೆ, ಅದನ್ನು ಹಾಕ್ತೀರಿ. ನೆಕ್ಸ್ಟ್ ಈರುಳ್ಳಿ. ಓಕೆ, ಕೊಡಿ ಶ್ರುತಿ ಸ್ಪ್ಯಾಚುಲಾ. ಆಮೇಲೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿರೋದು ರುಚಿಗೆ. ಸೂಪರ್. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್. ಮೇಷ್ಟ್ರ ಬುದ್ಧಿ, ಅಡಿಗೆ ಮಾಡ್ಬೇಕಾದ್ರೆ ಯಾವಾಗ್ಲೂ ಒಬ್ರು, ನಾನು ಹೇಳ್ತಿರ್ತೀನಿ ನಿಮ್ಗೆ ಅಡಿ ಆಳ್ತನಕ್ ಒಬ್ರು ಇರ್ಬೇಕು ಅಂತ, ಎಲ್ಲದಕ್ಕೂ ಒಬ್ಬ ಅಸಿಸ್ಟೆಂಟ್ ಬೇಕು. ಇದು ಹೆಚ್ಕೊಡು, ತೆಗ್ದಿಡು, ಕ್ಲೀನ್ ಮಾಡು ಅಂತ. ಈರುಳ್ಳಿ ಟೊಮೆಟೊ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ಗೆ. ಅವ್ರು ಟೊಮೆಟೊ ಪ್ರಿಯ, ಅದೇನ್ ಗೊತ್ತಾ, ಅಂಗಡಿ ಮುಂದೆ ಹೋಗ್ಬಿಟ್ಟು ನಾಟಿ ಟೊಮೆಟೊ ಹುಡುಕ್ತಾ ಇರ್ತಾರೆ. ನಮ್ಗೆ ಯಾವಾಗ್ಲೂ ಅಷ್ಟೇ, ತರಕಾರಿ ತರ್ಲಿಕ್ಕೆ ಹೋದಾಗ ಸಾಮಾನ್ಯವಾಗಿ ನಾವೆಲ್ಲ ಮೊದ್ಲಿಂದ ಹಳ್ಳಿ ಇದ್ರಲ್ಲಿ ಬೆಳೆದ್ ಬಂದವರು. ಸಾಮಾನ್ಯವಾಗಿ ನಾಟಿ ಟೊಮೆಟೊ, ನಾಟಿ ಈರುಳ್ಳಿ, ನಾಟಿ ಸೊಪ್ಪು, ನಾಟಿ ಹುರುಳಿಕಾಯಿ, ಈ ತರದ್ದೇ ಬರೀ ನಾಟಿ. ಇದೊಂದು ಮಾತ್ರ ಇದು ನಾಟಿ. ಇದು ನಾಟಿ ಮಾತ್ರ ಅಲ್ಲ, ಇಟ್ ಇಸ್ ಇವನ್ ನಾಟಿ ಆಲ್ಸೋ. ರೈಟ್ ಯು ಆರ್ ರೈಟ್. ನಾವು ಒಂದ್ಸಲ ಪ್ರೋಗ್ರಾಮ್ ಹೊರಟಿದ್ದೆ, ನನ್ಗೆ ಆಕ್ಚುಲಿ ಎಲ್ಲಿ ದೇವದುರ್ಗನೋ ಎಲ್ಲ ಹೋಗ್ಬೇಕು, ಉತ್ತರ ಕರ್ನಾಟಕ ಕಡೆ. ನನ್ಗೆ 8:30 ಬಸ್. ಅವಾಗೆಲ್ಲ ನಾವಲ್ಲಿ ನವರಂಗ ಹತ್ರ ಹೋಗಿ ಬಸ್ ಹತ್ಬೇಕು. ಹಾಕಿ ಕ್ಯಾರೆಟ್ ಹಾಕ್ಬಿಡಿ ಒಂದ್ ಸ್ವಲ್ಪ. ದೇವದುರ್ಗ ಅಲ್ಲಿಗೆ ಹೋಗ್ಬೇಕಿತ್ತು. ಸೊ ಇವ್ರು 8:30 ಬಸ್, ನವರಂಗ ಹತ್ರ ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. 7:30 ಮನೆಗ್ ಬಂದ್ರು. ನಾನ್ ಫುಲ್ಲು ಕಿಚ್ಚಾಡ್ತಾ ಇದ್ದೀನಿ. 8:30 ಅಂದ್ರೆ 1 hour ಅಲ್ಲಿ ಹೋಗೋದ್ ಕಷ್ಟ ಅಲ್ಲ, ಟ್ರಾಫಿಕ್ ಜಾಸ್ತಿ. ದೆನ್ ಇವ್ರು ಹಂಗಾದ್ರೆ ಕಾರ್ ಬೇಡ, ನಾನ್ ನಿನ್ನ 2 wheeler ಅಲ್ಲಿ ಬಿಡ್ತೀನಿ ಅಂದ್ರ. ಸರಿ, ಮುಂದೆ ಬ್ಯಾಗ್, ಸೂಟ್ ಕೇಸ್, ಮಧ್ಯ ಇವ್ರು, ಹಿಂದೆ ನಾನು ಹೋಗ್ತಾ ಇದೀವಿ. ಆ ಬಿನ್ನಿ ಮಿಲ್ ರೋಡ್ ಅಲ್ಲಿ ಒಂದ್ ಬಸ್ ಬಂದ್ ನಮ್ಗೆ ಹೊಡೆದ್ಬಿಟ್ಟ. ನಾವಿಬ್ರು ಬಸ್ಸಿನ ಬ್ಯಾಕ್ ವೀಲಿಗೆ ಸಿಕ್ಕಾಕೊಂಡ್ವಿ. ಸೊ ಇವ್ರು ಅನ್ಕೊಂಡ್ರು ನಾನ್ ಹೋಗ್ಬಿಟ್ಟೆ ಅಂತ. ಸೊ ನಾನ್ ಅನ್ಕೊಂಡೆ ಇವ್ರು ಹೋಗ್ಬಿಟ್ಟಿದ್ದಾರೆ. ಇಲ್ಲ, ನಾನ್ ಸ್ವಲ್ಪ ತುಪ್ಪದ ಪ್ರಿಯ. ನೀವು ತುಪ್ಪದ ಪ್ರಿಯ, ಟೊಮೆಟೊ ಪ್ರಿಯ, ನಾಟಿ ಪ್ರಿಯ. ಇಲ್ಲಿ ಇನ್ನೇನಾದ್ರೂ ಇದೆಯಾ? ಇಲ್ಲ, ಆಯ್ತು ಹಾಕಿ ಹುರಿಯೋಣ ಅಲ್ಲ. ಹಾಕಿ ಈಗ ಇದನ್ನ ನೆನ್ಸ್ಕೊಂಡಿರ್ಬೇಕು. 10 ನಿಮಿಷ ಮುಂಚೆ ದಾವತ್ ರೈಸ್ ನ ನೆನ್ಸ್ಕೊಂಡು ನೀರೆಲ್ಲ ತೆಗೆದು ಅದನ್ನ ಹಾಗೆ ಗಾಳಿ ಇಟ್ಟಿದ್ರೆ ಇದು ನೋಡಿ ಚೆನ್ನಾಗಿ ಈಗ ಉದುರಾಗಿದೆ. ಇದಿಷ್ಟು ಹಾಕ್ತಾ ಇದ್ದೀನಿ. ಅಕ್ಕಿ, ಉಪ್ಪು, ಒಂದು ಅಕ್ಕಿ ಇದ್ರೆ 2 ನೀರು ಹಾಕ್ಬೇಕು. ಸೊ 2ರಷ್ಟು ನೀರು ಹಾಕ್ತಾ ಇದ್ದೀನಿ ಈಗ. ನಮ್ಮನೇಲಿ ದಿನಾ ಜಗಳ ಆಗೋದು ಇಂಥ ವಿಷಯಕ್ಕೆ. ಶ್ರುತಿ ಬಂದ್ಬಿಟ್ಟು ಅಡಿಗೆ ಮನೇಲಿ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಏನಾಗ್ತಿದ್ಯಾ ಅಲ್ವಾ ಇವ್ರೆ? ಏನು ಅಂದ್ರೆ ಯಾವ್ದಕ್ಕೂ ಎಷ್ಟು ಪ್ರಪೋರ್ಷನೇಟ್ ಬೇಕೋ ಅಷ್ಟು ಪ್ರಪೋರ್ಷನೇಟ್ ಹಾಕ್ಬೇಕಲ್ವಾ. 2 ಹಾಕೋದಕ್ಕೆ 4 ಹಾಕಿದ್ರೆ ಏನಾಗುತ್ತೆ? ಪೇಸ್ಟ್ ಆಗುತ್ತೆ. ಪಲಾವ್ ಹೋಗ್ಬಿಟ್ಟು ಪೇಸ್ಟ್ ಆಗುತ್ತೆ. ಅದು ಇವಾಗ ಪ್ರಪೋರ್ಷನೇಟ್ ಅಂತ ಹೇಳಿದ ತಕ್ಷಣ ಇಬ್ರು ಗಂಡ ಹೆಂಡತಿ ನನ್ನ ಮಾತಾಡಕ್ಕೆ ಬಿಡ್ತಲ್ಲ. ಕ್ವೈಟ್ ಆಗಿರಿ. ಹೊಸ ಕತೆ ಹೇಳಿ. ನೀವೇನ್ ಅನ್ಕೊಂಡ್ರಿ? ಇವ್ರು ಹೋಗ್ಬಿಟ್ಟಿದಾರೆ ಅಂತ ಅನ್ಕೊಂಡ್ರಿ? ಇವ್ರಿಗೆ ನೀವ್ ಹೋಗ್ಬಿಟ್ಟಿದ್ರ ಅಂತ ಅನ್ಕೊಂಡ್ವಿ. ಕೊನೆಗೆ ದೇವ್ರ ದಯದಿಂದ ಇಬ್ರಿಗೂ ಏನಾಗಿಲ್ಲ ಆಯ್ತಾ. ಇವ್ರು ಹಿಂಗ್ ತಲೆ ಎತ್ತುವಾಗ ನಂದು ಆ ಕಡೆ ವೀಲ್ ಕೆಳಗ್ ನನ್ ಸ್ಲಿಪ್ಪರ್ ಕಾಣಿಸಿದೆ. ಸೊ ಚಪ್ಪಲಿ ಕಾಣಿಸ್ತಿದೆ ಅಂದ್ರೆ ಇವಳು ಹೋಗ್ಬಿಟ್ಟಿದ್ದಾಳೆ ಅಂತ. ಬಿದ್ದಿರೋದು ಹಿಂದೆ ವೀಲ್ ತಾಗಿರೋದು. ಬಟ್ ನೋಡಿದ್ರೆ ಮುಂದ್ಗಡೆ ವೀಲ್ ಕೆಳಗೆ ನಂದು ಸ್ಲಿಪ್ಪರ್ಸ್ ಬಿದ್ದಿದೆ. ಇವ್ರ ಆ ಶರ್ಟ್ ಕಾಲರ್ ಮೇಲೆ ಬಸ್ಸಿನ ವೀಲ್ ಮಾರ್ಕ್ ಆತರ ಹಂಗೆ ಆ ಲೆವೆಲ್ ಅಲ್ಲಿ ನಿಲ್ಸಿದ್ದ ಅವನು. ಕೊನೆಗೆ ನನ್ಗೆ ಇದು ಬ್ಯಾಕ್ ಇಂಜುರಿ, ಸ್ಪೈನಲ್ ಕಾರ್ಡ್ ಎಲ್ಲ ಡ್ಯಾಮೇಜ್ ಆಗೋಯ್ತು. ದೆನ್ ಐ ವಾಸ್ ಅಡ್ಮಿಟೆಡ್. ಕವರ್ ಹಾಕೋಣ. ಇದು ಒಂದು ಕೂಗ್ ಬಂದ್ರೆ ಸಾಕು, ಒಂದ್ಸರಿ ವಿಜಿಲ್ ಆದ್ರೆ ಸಾಕು. ಸೊ ಎಂಡಲ್ಲಿ ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ತಾ ಇದ್ದೀನಿ. ಅವ್ರಿಗೆ ನನ್ ಕತೆ ಹೇಳೋಕೆ ಬಿಡಲ್ಲ. ಆಮೇಲೆ ಹೋದ್ವಿ. ಸೊ ಪ್ರೋಗ್ರಾಮ್ಗೆ ಹೋಗ್ಬೇಕಾದವಳು ಹಾಸ್ಪಿಟಲೈಸ್ ಆದೆ. ಎಲ್ಲ ಹಿಂಗೆ ನೋಡಕ್ ಬಂದ್ರು. ಸೊ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಾಯ್ತು. 3ನೇ ದಿನ ಒಬ್ಬ ಫ್ರೆಂಡ್ ಬಂದ. ಏನು ಮಹಾ ಆಕ್ಸಿಡೆಂಟ್ ಅಂತ ಅಂದ. ಕಣೋ ಸಿಕ್ಕಾಪಟ್ಟೆ ಪೆಟ್ಟು ಬಿದ್ದೈತಾ ಅಂದ. ಬೆನ್ಮೂಳೆ ಮುಗ್ದೋಗ್ಬಿಟ್ಟಿದೆ ಕಣೋ, 3 ತಿಂಗಳು ಬೆಡ್ ರೆಸ್ಟ್ ಹೇಳಿದ್ದಾರೆ ಅಂದ್ರು. ಗೊತ್ತೇ ಆಗ್ಲಿಲ್ಲಮ್ಮ, ಐ ಆಮ್ ಸೋ ಸಾರಿ, ನೆಕ್ಸ್ಟ್ ಟೈಮ್ ಆದಾಗ ಮರಿಬೇಡಮ್ಮ, ಫೋನ್ ಮಾಡಮ್ಮ. ಅಯ್ಯೋ
ಮೊದಲನೇದೇ 3 ತಿಂಗಳು ಬೆಡ್ ರೆಸ್ಟ್. ಈ ನನ್ನ ಮಗ 2ನೇ ಅಪ್ಲಿಕೇಶನ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಹೋಗಲೇ ಅಂದೆ. ನೋಡಿ, ಡಿಬೇಟ್ ಸ್ಟಾರ್ಗೆ ಡಿಬೇಟ್ ಮಾಡಕ್ ಅವಕಾಶ ಕೊಡ್ಲಿಲ್ಲ ಈ ಫ್ರೆಂಡ್. ಬಟ್ 1500 ಪ್ರೈಸಸ್ ಫಾರ್ ಡಿಬೇಟ್ ಅಂದ್ರೆ ಅದನ್ ಕಮ್ಮಿ ವಿಷಯನಾ? ಅದಲ್ಲಮ್ಮ, ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ. ಇದು ಎಲ್ಲ ಬರೋರಲ್ಲ ನೋಡಕ್ಕೆ. ಆಮೇಲೆ ಒಂದ್ 5-6 ದಿನ ಆದ್ಮೇಲೆ ಯಾರು ಬರಲ್ಲ, ಇವ್ರು ಬರೇ ಊಟ ತಗೊಂಡ್ ಬರೋರು. ನಾನು ಒಂಥರ ಎಮೋಷನಲಿ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೆ. ನಂಗೆ ಕಣ್ಣು ಮುಚ್ಚಿದ್ರೆ ಆ ಬಸ್ಸು, ಆ ವೀಲು, ಅದೊಂಥರ ಇನ್ಸಿಡೆಂಟ್ ತುಂಬಾ ನೆನಪಾಗದು. ಸೊ ಒಂದ್ 8-9 ದಿನ ಆದ್ಮೇಲೆ ಇವ್ರು ಒಂದಿನ ಮಧ್ಯಾಹ್ನ ಊಟ ತಂದ್ರು, ಸ್ಪೆಷಲ್ ವಾರ್ಡ್ ಅದು. ಬನ್ರಿ ಇಲ್ಲಿ ಅಂದೆ, ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಂಡ್ರು. ಸೊ ಇವ್ರ ಕೈ ಹಿಡ್ಕೊಂಡೆ. ಏನ್ರಿ ಅಕಸ್ಮಾತ್ ನಾನೇನಾದ್ರೂ ಈ ಆಕ್ಸಿಡೆಂಟ್ ಅಲ್ಲಿ ಸತ್ ಹೋಗ್ಬಿಟ್ಟಿದ್ರೆ ನೀವ್ ಇನ್ನೊಂದ್ ಮದ್ವೆ ಆಗ್ತಿದ್ರಾ? ಸುಮ್ನೆರೆ ಹಂಗೆಲ್ಲ ಆಸೆ ಹುಟ್ಟಿಸ್ಬೇಡ ನನ್ಗೆ. ಅಲ್ವಾ ಮತ್ತೆ ಸುಮ್ನೆ ಹೇಳಿದ್ರೆ ಅಂತ ಮಾಡದ್ ಬಾಳ ಕಡಿಮೆ ಮಾತು, ಆಡಿದ್ರೆ ಹಿಂಗೆ ಬಾಂಬ್. ಗೋಯಿಂಗ್ ಬ್ಯಾಕ್ ಟು ಡಿಬೇಟ್, 1500 ಅವಾರ್ಡ್ಸ್ ಗಳನ್ನ ಡಿಬೇಟ್ ಗೋಸ್ಕರನೇ ನಮ್ಮ ಸುಧಾ ಬರ್ಗೂರು ಗೆದ್ದಿದ್ದಾರೆ. ಆದರೆ ಎಲ್ಲಾ ಹುಡುಗರು ಇವ್ರನ್ನ ಮದುವೆ ಆಗಬೇಕಾ ಅಂತಾನೆ ಡಿಬೇಟ್ ಮಾಡ್ತಿದ್ರಂತೆ. ಅದ್ ಯಾಕದು? ಏನ್ ಗೊತ್ತಾ, ನಮ್ಮಪ್ಪ ಅಮ್ಮ ಅಲ್ಲಿ ನೋಡಿದ್ರೆ ಅವರೇ ದುಶ್ಮನ್ಗಳು. ಎಲ್ಲ ಪ್ರೈಸ್ ಅವಾಗೆಲ್ಲ ಏನಂದ್ರೆ ಈ ಬೇಸಿನ್ಗಳು, ಸ್ಟೀಲ್ ಲೋಟಗಳು, ಸ್ಟೀಲ್ ಚೊಂಬುಗಳು, ಜಗ್ಗುಗಳು, ಇಂಥವೇ ಪ್ರೈಸ್ ಕೊಡ್ತಾ ಇದ್ದಿದ್ದ. ಇವ್ರು ನಮ್ಮ ಹುಡುಗಿಗ್ ಬಂದಿರೋ ಪ್ರೈಸ್ ಅಂತ ಫುಲ್ ಹೆಮ್ಮೆ 2 ಗಾಡ್ರೇಜ್ ಬೀರು ಜೋಡಿಸಿಟ್ಬಿಟ್ಟಿದ್ರು. ಬಂದ ಗಂಡಿನ ಮನೆಯವ್ರಿಗೆಲ್ಲ ಯಾರಾದ್ರೂ ಬಂದ್ರೆ ಹುಡುಗಿ ತೋರಿಸಿ ಅಂದ್ರೆ ಬೀರು ತೆಗಿಯೋದು. ಇದೆಲ್ಲ ನಮ್ಮ ಹುಡುಗಿನೇ ಡಿಬೇಟ್ ಅಲ್ಲಿ ಗೆದ್ದಿರೋದು ಅನ್ನೋದು. ಆಮೇಲೆ ನನ್ನನ್ನು ತೋರ್ಸವ್ರು. ಅವರು ಚೆನ್ನಾಗಿ ಉಪ್ಪಿಟ್ಟು, ಕಾಫಿ, ಕೇಸರಿ ಭಾತು, ಬೋಂಡ ತಿನ್ಬಿಟ್ಟು ಅಡ್ರೆಸ್ ಇಲ್ದೆ ಹೋಗ್ಬಿಡವ್ರು. ನಂಗೆ ಒಂಥರ ಬೇಜಾರಾಗೋದು. ಹೋಗ್ಬಿಟ್ಟು ಫೋನ್ ಮಾಡ್ತೀವಿ, ಕಾಗದ ಬರೀತೀವಿ ಅನ್ನೋರು. ಅವಾಗೆಲ್ಲ ಅಡ್ರೆಸ್ಸೇ ಇಲ್ಲ. ಏನ್ ನಾನು ಅಷ್ಟೊಂದ್ ಒಂಥರ ನೋಡಕ್ ಆಗ್ದಿರೋ ಫಿಗರ್ ಏನ್ ನಡ್ಕೊಳಲ್ವಲ್ಲ ಅಂತ. ನನ್ಗೆ ಒಂಥರ ಹೆಂಗಿದು, ಯಾಕೆ ರಿಜೆಕ್ಟ್ ಮಾಡ್ತಾ ಇದಾರೆ ಅಂತ. ಆಮೇಲೆ ಒಂದು 15-20 ಗಂಟೆಗಳು ಹಂಗ ಹೋದ್ಮೇಲೆ ದೆನ್ ನಮ್ಮ ಮನೇಲಿ ರಿಯಲೈಸ್ ಮಾಡ್ಕೊಂಡ್ರು ಏನಾಗ್ತಿತ್ತು ಅಂದ್ರೆ, ಇವ್ರು ಬಂದವ್ರಿಗೆಲ್ಲ ಡಿಬೇಟ್ರು, ನಮ್ ಹುಡುಗಿ ಡಿಬೇಟ್ ಅಲ್ಲೇ ಸೋತಿಲ್ಲ ಅನ್ನೋರಲ್ಲ, ಆ ಗಂಡಿನ ಮನೆಯವ್ರಿಗೆ ಭಯ. ಇವ್ಳು ಇಲ್ಲೇ ಸೋತಿಲ್ಲ ಅಂದ್ರೆ ನಮ್ಮ ಮನೇಲಿ ಬಂದ್ ಏನ್ ಕತೆ ಅಂತ ಬಂದವ್ರೆಲ್ಲ ಹೋಗ್ಬಿಡೋರು. ಅದಕ್ಕೆ ಇವ್ರು ಬಂದಾಗ ಹುಷಾರಾಗ್ಬಿಟ್ಟಿದ್ವಿ ನಾವು. ಇವ್ರು ಬಂದಾಗ ಏನಾಯ್ತು? ಇವ್ರು ಬಂದಾಗ ಏನ್ ಗೊತ್ತಾ, ಇವ್ರಿಗೆ ಫಸ್ಟೇ ನಮ್ಮ ಅಜ್ಜಿ ನಂಗೆ ವಾರ್ನಿಂಗ್ ಕೊಟ್ಬಿಟ್ಟಿದ್ಲು. ನೀ ತುಂಬಾ ಮಾತಾಡ್ತೀಯ ಕಣ, ಇಷ್ಟೊಂದು ಮಾತಾಡಿದ್ರೆ ಯಾವ ಗಂಡು ಒಪ್ಕೊಳ್ಳಲ್ಲ, ಕಡಿಮೆ ಮಾತಾಡ್ಬೇಕು, ಜಾಸ್ತಿ ನಾಚ್ಕೋಬೇಕು. ನಮ್ ಪ್ರಾಬ್ಲಮ್ ಏನು ಅಂದ್ರೆ, ನಾಚಿಕೆ ಅಂದ್ರೆ ಕ್ಯಾಟ್ಸ್ ಅಂದ್ರದ್ ಆಚಿಕೆ ಅಂತ. ನಮ್ಗೆ ಗೊತ್ತಿಲ್ಲ ನಾಚ್ಕೊಳಕ್ಕೆ. ಏನದು ನಾಚಿಕೆ ಅಂದ್ರೆ? ಅದು ಕ್ಯಾಟ್ಸ್ ಅಂದ್ರದ್ ಆಚಿಕೆ. ನಮ್ಗೆ ನಾಚಿಕೆ ಅಂದ್ರೆ ನಮ್ ಸಿನಿಮಾ ನಮ್ಮ ಹೀರೋಯಿನ್ಗಳು ಹಿಂಗೆ ಬಗ್ಗಿ ನೆಲ ಕೆರಿತಾರಲ್ಲ, ಅದೇ ಒಂದು ಗೊತ್ತಾಗಿದ್ದು. ಅಂದ್ರೆ ಅದು ಸಿನಿಮಾ ನೋಡಿ ಕಲ್ತ್ಕೊಂಡಿದ್ದೆ. ಸರಿ ಪಾಪ ಈ ಗಂಡು ಬಂತು, ಮನೆಯವ್ರೆಲ್ಲರ ಜೊತೆಗೆ ಬಂದ್ರು. ಅವಾಗ ಹೆಂಗೆ ಅಂದ್ರೆ, ಅವ್ರಿಗೆ ಪಬ್ಲಿಕ್ ಆಗಿ ನೋಡುವಾಗ ಸಮಸ್ಯೆ. ಯಾಕಂದ್ರೆ ಆ ಹುಡುಗಿ ಪರಿಚಯ ಇರಲ್ಲ, ಒಂಥರ ಮನೆಯವ್ರೆಲ್ಲ ಎದುರುಗಡೆ ಬಾಡಿ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಸೊ ಇವರಿಗೆ ಪಾಪ ನಾನ್ ನೋಡ್ಬೇಕು ಅಂತ ಆಸೆ, ಮುಜುಗರ. ಇವ್ರೇನ್ ಮಾಡಿದ್ರು, ಬಂದು ಸೋಫಾನಲ್ಲಿ ಕುತ್ಕೊಂಡ್ರು. ಮನೆಯವ್ರೆಲ್ಲ ಒಂದ ಜಾಯಿಂಟ್ ಫ್ಯಾಮಿಲಿ. ನಮ್ಮ ಮನೇಲಿ ಒಂದ್ 20 ಜನ, ಇವ್ರ ಜೊತೆ ಒಂದ್ 20 ಜನ ಬಂದ್ಬಿಟ್ಟಿದ್ದಾರೆ. ಗಂಡ ಯಾರು ಅನ್ನೋದೇ ಕನ್ಫ್ಯೂಸ್ ಆಯ್ತಾ. ಸೊ ಕುತ್ಕೊಂಡ್ಬಿಟ್ಟು ಫಸ್ಟ್ ಹಿಂಗ್ ಬಾಚ್ಕೊಂಡ್ರು ತಲೆ. ಆಮೇಲೆ ನೆಕ್ಸ್ಟ್ ಮೀಸೆ ಹಿಂಗ್ ಅನ್ಕೊಂಡ್ರು. ನಂದು ಅದೊಂದ್ ಕಂಡೀಷನ್ ಇತ್ತು ನಮ್ಮ ಅಪ್ಪನ ಹತ್ರ. ನೋಡಪ್ಪ, ನನ್ನ ಮದುವೆ ಆಗೋ ಗಂಡು 6 ಅಡಿ ಉದ್ದ ಇರ್ಬೇಕು, ಇಷ್ಟಪ್ಪ ಮೀಸೆ ಬಿಟ್ಟಿರ್ಬೇಕು. ಮೀಸೆ ಹೊತ್ತ ಗಂಡಸಿಗೆ ಡಿಮಾಂಡ್ ಡಿಮಾಂಡ್. ಯಾಕೆ ಅಲ್ಲ, 6 ಅಡಿ ಸಿಕ್ಲಿಲ್ಲ, ಅದೊಂದೇ ಬೇಸರ. ಯಾಕೆ ಗೊತ್ತಾ, ನಮ್ಮಪ್ಪ ಕೇಳೋರು, ಅಲ್ಲ ಮಗಳೇ ನೀನಿರೋ ನೆಲದಲ್ಲಿ 5 ಅಡಿ 1 ಇಂಚ್ ಇದೆಯಾ, ನೀನ್ ಯಾಕಮ್ಮ 6 ಅಡಿ ಗಂಡು ಅಂದ್ರೆ ನಿಂಗೆ ಗೊತ್ತಿಲ್ಲ ಕಣಪ್ಪ. ಗಂಡನ ಹತ್ರ ನಾನು ತಲೆ ಎತ್ತಿ ಮಾತಾಡ್ಬೇಕು, ಅವನು ತಲೆ ಬಗ್ಗಿಸ್ಕೊಂಡು ಕೇಳಿಸ್ಕೋಬೇಕು. ಇಲ್ಲ ಆಗಲ್ಲ, ಇವಾಗ ಏನಿ ಅಂತಂದ್ರೆ ಇವ ನಾಟ್ ರೀಚಬಲ್ ಆಗ್ಬಿಡ್ತಾರೆ. ಸೊ ಆಮೇಲೆ ಏನಾಯ್ತು, ಇವ್ರು ಬಂದ್ ಕೂತಿದ್ರಲ್ಲ, ಹಿಂಗಿಂಗ್ ಅನ್ಕೊಂಡ್ರು. ಆಮೇಲೆ ಮೀಸೆ ಹಿಂಗಿಂಗ್ ಅನ್ಕೊಂಡ್ರು. ಪರವಾಗಿಲ್ಲ ಮೀಸೆ ಇದೆ. ನಾವು ಎಲ್ಲ ಒಳಗಡೆ ನಮ್ಮ ಮನೆ ಬಾಗ್ಲುಗಳಲ್ಲಿ ಒಂದ್ ಕಿಂಡಿ ಇರೋದು, ಕನ್ಕನ್ ಕಿಂಡಿ. ಆ ರೂಮ್ ಕಿಂಡಿಯಿಂದ ಐ ವಾಸ್ ವಾಚಿಂಗ್ ಹಿಮ್. ಓಕೆ, ನೋಡ್ತಾ ಇದೀನಿ, ಇದು ಹಿಂಗಿಂಗ್ ಅಂತು. ಪರವಾಗಿಲ್ಲ ಕಣ್ರಿ, ನಾವು ನಮ್ ಕಸಿನ್ಸ್ಗೆ ಮೀಸೆ ಇದೆ ಅಂತ ಎಲ್ಲ ಒಂದೊಂದೇ ಕ್ವಾಲಿಟಿ.